ದಿನ ಒಂದು ಐತಿಹಾಸಿಕವಾದಂಥ ತೀರ್ಮಾನ ಮಾಡಿದ್ದೀರಿ. ತಮಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದಕ್ಕೆ ಖುಷಿಯಾಗಿ ಹೇಳೋ ಮುನಿಯಪ್ಪ ಮತ್ತು ಮಹದೇವಪ್ಪ ವಿಶೇಷವಾಗಿ ತಿಳಿದುಕೊಂಡು ಗೃಹ ಸಚಿವರು ಪ್ರಿಯಾಂಕ ಅವರು, ಶಿವರಾಜ್ ತಂಗಡಿಯವರು, ಜೊತೆಯಲ್ಲಿ ಡಾಕ್ಟರ್ ಸುಧಾಕರ್ ಪೊನ್ನಣ್ಣ ಇದ್ದಾರೆ, ತಿಮ್ಮಾಪುರ ಅವರಿದ್ದಾರೆ, ಸುರೇಶ್ ತಂಗಡಿಯವರಿದ್ದಾರೆ. ಈ ದಿನ ಮಾನ್ಯ ಮುಖ್ಯಮಂತ್ರಿಗಳು ಇತಿಹಾಸ ಪುಟಗಳಿಗೆ ಸೇರಿದ್ದಾರೆ. ಸುವರ್ಣಾಕ್ಷರದಲ್ಲಿ ಬರಬೇಕು. ದಿನ 40 ವರ್ಷಗಳ ಹೋರಾಟಕ್ಕೆ ಸಾಮಾಜಿಕ ಬದ್ಧತೆಯಾಗಿ ಅವರ ಭಾಷಣದಲ್ಲಿ ಕೂಡ ಕಟುವಾಗಿ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಸಮವಾಗಿ ಅವಕಾಶ ಮಾಡಿಕೊಡ್ತೀವಿ, ಎಲ್ಲರೂ ಸಮವಾಗಿ ಮಾಡಬೇಕು. ಬಸವಣ್ಣವರ ಚಿಂತನೆ ಮೈಗೂಡಿಸ್ಕೊಳ್ಬೇಕು, ನುಡಿದಂತೆ ನಡೀಬೇಕು ಅನ್ನೋದಕ್ಕೆ ಸನ್ಮಾನ್ಯ ಗೃಹ ಸಚಿವರು ಪ್ರಣಾಳಿಕೆ ಅಧ್ಯಕ್ಷರಾಗಿ ನುಡಿದಂತೆ ನಡೆಯೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಆ ತೀರ್ಮಾನವನ್ನು ಮಾಡಿದ್ದಾರೆ. ಚಿತ್ರದುರ್ಗದಂತ ಐತಿಹಾಸಿಕ ಸಮಾವೇಶ ನಮ್ಮ ಪಕ್ಷದ ಹಿರಿಯ ನಾಯಕರು, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು, ಆ ದಿನ ಸುರ್ಜೇವಾಲಾ ಅವರಿದ್ದರು. ನಾವೆಲ್ಲ ಇಲ್ಲಿರೋದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು, ರಮೇಶ್ ನಾಯ್ಕ್ ಇದ್ದರು ಮತ್ತು ನಮ್ಮ ಡೆಪ್ಟಿ ಸ್ಪೀಕರ್ ರುದ್ರಪ್ಪ ಇದ್ರು. ಮತ್ತು ಎಲ್ಲ ಒಟ್ಟಿಗೆ ಸೇರಿ ಒಂದು ನಿರ್ಣಯ ಮಾಡಿ ನಾವೆಲ್ಲ ಒಟ್ಟಿಗೆ ಇರೋಣ, ಅವರೆಲ್ಲರ ಸರ್ವಸಮ್ಮತಿಯಿಂದ ಒಳ ಮೀಸಲಾತಿ ಮಾಡಲಿಕ್ಕಾಗಿದೆ. ಅವರ ಎಲ್ಲ ಒಗ್ಗಟ್ಟಿನಿಂದ ಇವತ್ತು ಮುಖ್ಯಮಂತ್ರಿಗಳು ಈ ನಿರ್ಣಯವನ್ನು ಮಾಡ್ತೀವಿ ಮತ್ತು ಎಲ್ಲ ಕ್ಯಾಬಿನೆಟ್ ಸಚಿವರು ಕೂಡ ಒಕ್ಕೂಡಿನಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕೈಯನ್ನು ಬಲಪಡಿಸಿದ್ದಾರೆ. ಒಂದು ಐತಿಹಾಸಿಕವಾದ ತೀರ್ಮಾನ. 40 ವರ್ಷಗಳ ಹೋರಾಟಕ್ಕೆ ಬಸವಣ್ಣವರ ಚಿಂತನೆ ನಿಜವಾಗಲೂ ಈ ದಿನ ಯಾರು ಶೋಷಿತರಿದ್ದರು 101 ಜಾತಿ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಕ್ಕುವಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಮತ್ತು ಮಹದೇವಪ್ಪನವರಿಗೂ, ಗೃಹ ಸಚಿವರಿಗೂ ಮತ್ತು ಕಾನೂನು ಸಚಿವರು ಖರ್ಗೆ ಅವರು, ತಿಮ್ಮಾಪುರ ಅವರು ಮತ್ತು ಶಿವರಾಜ್ ತಂಗಡಿ ಇವರೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಮುಖ್ಯಮಂತ್ರಿಗಳ ಅಗತ್ಯ ನಿಲುವಿಗೆ ಇಡೀ ರಾಜ್ಯದ 101 ಜಾತಿಗಳು ಕೂಡ ಅವರಿಗೆಲ್ಲರಿಗೂ ಸಮಾನವಾದಂಥ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಒಟ್ಟಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ಇಷ್ಟಿದ್ದೇನೆ ಏನು ಎಡಗೈ ಬಲಗೈ ಅಂತ ಗಲಾಟೆಗಳು ನಡೆಯುತ್ತಿತ್ತು, ಅದಕ್ಕೆ ಇತಿಶ್ರೀಯಾಗಿದೆ. ನಾವೆಲ್ಲ ಅಣ್ಣ ತಮ್ಮಂದಿರು ಹಿಂದಿನಿಂದ ಒಟ್ಟಾಗಿ ಬಂದಿದ್ದೀವಿ, ಮುಂದೇನೂ ಒಟ್ಟಾಗಿ ಹೋಗ್ತೀವಿ, ಒಟ್ಟಾಗಿರ್ತೀವಿ, ಒಟ್ಟಾಗಿ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳ ಕೈಯನ್ನು ಬಲಪಡಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.